ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಷ್ಟಾಕ್ ಏನ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ತುಂಬಾ ಜನಕ್ಕೆ ಇನ್ನೂ ಚಾಯ್ಸ್ 2 ಬಗ್ಗೆ ತುಂಬಾ ಡೌಟ್ ಇದೆ. ಎಷ್ಟೊಂದು ನನ್ನ ವಿಡಿಯೋಗಳಿಗೆ ನಿನ್ನೆಯಿಂದ ನಾನು ಕರೆಕ್ಟಾಗಿ ಒಂದು 3 to 4 ವಿಡಿಯೋಸ್ ಹಾಕಿದ್ದೀನಿ. ತುಂಬಾ ಜನ ಡೌಟ್ ಕೇಳ್ತಿದ್ರ ಚಾಯ್ಸ್ 2 ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಚಾಯ್ಸ್ 2 ಬಗ್ಗೆ ಏನೇನು ನೀವು ಡೌಟ್ ಕೇಳಿದಿರ ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ, ಬಟ್ ಅವ್ರಿಗೆ ಸ್ಟಿಲ್ ಅರ್ಥ ಆಗ್ತಾ ಇಲ್ಲ. ಸೊ ಇನ್ನೂ ಡೌಟ್ ಕೇಳ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದು ಇವಾಗ ಚಾಯ್ಸ್ 2 ಎಂಟರ್ ಮಾಡೋಕ್ಕೆ ಏನಾದರೂ ಫೀಸ್ ಕಟ್ಟಬೇಕಾ ಅಂತ ಕೇಳ್ತಾ ಇದ್ದೀರಾ. ಇಲ್ಲ ಗೈಸ್, ಚಾಯ್ಸ್ 2 ಎಂಟರ್ ಮಾಡೋಕ್ಕೆ ಯಾವುದೇ ಫೀಸ್ ಕಟ್ಟಂಗಿಲ್ಲ. ಸೊ ಇವಾಗ ಯಾವುದೇ ಫೀಸ್ ಕಟ್ಟಬೇಕಾಗಿಲ್ಲ. ನೀವು ಚಾಯ್ಸ್ 2 ಎಂಟರ್ ಮಾಡಿದ್ರೆ ಅದೇ ಕಾಲೇಜ್ ಹೋಲ್ಡ್ ಆಗುತ್ತೆ. ಅದು ಇನ್ನೊಬ್ರು ಕಮೆಂಟ್ ಹಾಕಿದ್ದೀರಾ, ಅಕ್ಕ ಚಾಯ್ಸ್ 2 ಎಂಟರ್ ಮಾಡ್ತೀವಿ, ಕಾಲೇಜ್ ಏನಾದರೂ ಹೋಲ್ಡ್ ಮಾಡೋಕ್ಕೆ ನಾವು ಇನ್ನೊಂದು ಏನಾದರೂ ಆಪ್ಷನ್ ಹಾಕ್ಬೇಕಂತ, ಏನಾದರೂ ಆಪ್ಷನ್ ಇದೆಯಾ ಬೇರೆದೇನಾದರೂ ಅಂತ. ಇಲ್ಲ, ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಷ್ಟೇ ಮುಗೀತು, ಕಾಲೇಜ್ ಅದಾಗೆ ಹೋಲ್ಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಬ್ರು ಏನಂತ ಡೌಟ್ ಕೇಳಿದ್ರೆ ಅಂದರೆ, ಈಗ ನಂಗೆ ರೌಂಡ್ 1 ಒಂದು ಕಾಲೇಜ್ ಸಿಗುತ್ತೆ, ನಾನು ಚಾಯ್ಸ್ 2 ಎಂಟರ್ ಮಾಡಿ ಆ ಕಾಲೇಜ್ನ ಹೋಲ್ಡ್ ಮಾಡಿರ್ತೀನಿ. ನೆಕ್ಸ್ಟ್ ರೌಂಡಲ್ಲಿ ನನಗೆ ಇನ್ನೊಂದು ಕಾಲೇಜ್ ಸಿಗುತ್ತೆ, ಬಟ್ ಆ ಕಾಲೇಜ್ ನನಗೆ ಇಷ್ಟ ಇರಲ್ಲ. ಮತ್ತೆ ನನಗೆ ಈಗ ರೌಂಡ್ 1 ಹೋಲ್ಡ್ ಮಾಡಿರ್ತೀನಲ್ಲ, ಆ ಕಾಲೇಜ್ ಸಿಗುತ್ತಾ ಅಂತ. ಇಲ್ಲ ಗೈಸ್, ಹಂಗೆ ಸಿಗಲ್ಲ. ಸೊ ನಿಮಗೆ ರೌಂಡ್ 1 ಇರೋ ಕಾಲೇಜ್ ಯಾವಾಗ ಅಲೋಟ್ ಆಗುತ್ತೆ ಅಂದರೆ, ಮತ್ತೆ ನಿಮ್ಗೆ ಯಾವುದು ರೌಂಡ್ 2 ಕಾಲೇಜ್ ಅಲೋಟ್ ಆಗಲ್ವಲ್ಲ, ಅವಾಗ ಅಷ್ಟೇ ಅಲೋಟ್ ಆಗೋದು. ಸೊ ನಿಮ್ಗೆ ಈಗ ರೌಂಡ್ 2 ಒಂದು ಕಾಲೇಜ್ ಸಿಕ್ಕಿದೆ ಅಂದರೆ ಅದಕ್ಕೆ ಜಾಯ್ನ್ ಆಗಬೇಕು. ನೀವು ತಿರ್ಗಾ ರೌಂಡ್ 1 ಸಿಕ್ಕಿರೋ ಕಾಲೇಜ್ ಮತ್ತೆ ನಿಮಗೆ ಸಿಗಲ್ಲ. ಇನ್ನೊಬ್ರು ಏನಂತ ಡೌಟ್ ಕೇಳ್ತಿದ್ದಾರೆ ಅಂದರೆ, ಅಕ್ಕ ಚಾಯ್ಸ್ 2 ಎಂಟರ್ ಮಾಡಿದ್ರೆ ನಮಗೆ ಎಡಿಟಿಂಗ್ ಆಪ್ಷನ್ ಇದೆಯಾ ಅಂತ. ಆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಅಂದರೆ ನಿಮ್ಗೆ ಹೊಸ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಜಸ್ಟ್ ಡಿಲೀಟ್ ಮಾಡ್ಬೋದು ಮತ್ತು ರೀಅರೇಂಜ್ ಮಾಡ್ಬೋದು. ಸೊ ಇಷ್ಟು ಆಪ್ಷನ್ ಇದೆ ಅಷ್ಟೇ. ಆದಮೇಲೆ ಇನ್ನೊಬ್ರು ನೆಕ್ಸ್ಟ್ ಡೌಟ್ ಕೇಳಿರೋದು, ಅಕ್ಕ ರೌಂಡ್ 2 ಆದಮೇಲೆ ನಮ್ಗೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರಾ ಅಂತ. ಆ ರೌಂಡ್ 2 ಆದಮೇಲೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಜಸ್ಟ್ ಅದೇ ಹೇಳಿದ್ಮೇಲೆ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಂತ. ರೌಂಡ್ 2 ಬಗ್ಗೆ ನಾನು ಆಮೇಲೆ ವಿಡಿಯೋ ಮಾಡ್ತೀನಿ. ಇನ್ನು ರೌಂಡ್ 2 ಕಾಲೇಜೆಲ್ಲ ಅಲೋಟ್ ಆಗಲಿ, ಸೊ ಅದಾದಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ. ಸೊ ಈಗ ರೌಂಡ್ 2 ಬಗ್ಗೆ ಎಷ್ಟೊಂದು ಜನ ಡೌಟ್ ಕೇಳಿದ್ರೆ ನಾನು ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ರೌಂಡ್ 1 ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ರೆ, ಅಕ್ಕ ನಂಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿಲ್ಲ, ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗುತ್ತಾ ಅಂತ. ಕಾಲೇಜ್ ಸಿಗುತ್ತೆ, ನೀವೇನಾದರೂ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ. ನೀವು ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮಾಡಿರ್ತೀರಾ. ಸೊ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಕಾಲೇಜ್ ಇಷ್ಟನ್ನ ಮಾಡಿದರೆ ನಿಮಗೆ ಫಸ್ಟ್ ರೌಂಡಲ್ಲೇ ಕಾಲೇಜ್ ಸಿಕ್ತಿತ್ತು. ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ. ಸೊ ನೀವೆಲ್ಲ ಆಪ್ಷನ್ ಎಂಟ್ರಿದಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ. ಸೊ ಅದನ್ನು ಕರೆಕ್ಟಾಗಿ ರೀಅರೇಂಜ್ ಮಾಡಿ. ಸೊ ಇಷ್ಟ ಆಗಿತ್ತು, ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ. ಮೇಯ್ನಾಗಿ ನನಗೆ ಬರ್ತಿದ್ದು ಜಾಸ್ತಿ ಪ್ರಶ್ನೆ ಏನಂತ ಅಂದರೆ, ಈಗ ಚಾಯ್ಸ್ 2 ಎಂಟರ್ ಮಾಡೋಕ್ಕೆ ಏನಾದರೂ ನಾವು ಫೀಸ್ ಪೇ ಮಾಡಬೇಕಂತ. ಇಲ್ಲ, ಈಗ ಫೀಸ್ ಪೇನು ಮಾಡೋಂಗಿಲ್ಲ. ರೌಂಡ್ 1 ಯಾವುದೇ ಫೀಸ್ ಎಕ್ಸ್ಟ್ರಾ ಫೀಸ್ ಪೇ ಮಾಡೋಂಗಿಲ್ಲ. ಸೊ ಗೈಸ್, ನಿಮ್ಗೆ ಮುಂದೆ ಇನ್ನೇನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಅಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಅಕ್ಕ ಒಂದು ವಿಡಿಯೋ ಮಾಡಿ ಹಾಕಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ದಟ್ಸ್ ಇಟ್. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.